ಕನ್ನಡ ವಾಹಿನಿಗೆ ಸ್ವಾಗತ. ಭಾರಿ ಮಳೆಯಿಂದ ಕೊಡಗು, ಚಿಕ್ಕಮಗಳೂರು, ಹಾಸನ 3 ಜಿಲ್ಲೆಗಳಿಂದ 800 ರಿಂದ 1,000 ಕೋಟಿ ಮೌಲ್ಯದ ಕಾಫಿ ಬೆಳೆ ನಷ್ಟವಾಗಿದೆ. ಕನಿಷ್ಠ ಪ್ರತಿ ಹೆಕ್ಟೇರ್ ಬೆಳೆಗೆ 50,000 ಪರಿಹಾರ ಕೊಡಬೇಕು ಅಂತ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಕುಮಾರ್ ಆಗ್ರಹಿಸಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಮಲೆನಾಡು ಭಾಗದಲ್ಲಿ ಕಳೆದ ಅನೇಕ ದಿನಗಳಿಂದ ಸುರಿತಾ ಇರುವ ನಿರಂತರ ಮಳೆಯಿಂದ ಶೇಕಡಾ 60ರಷ್ಟು ಕಾಫಿ ಬೆಳೆ ಹಾಳಾಗಿದ್ದು, ನಿರಂತರ ಮಳೆಯಿಂದ ಕಾಫಿ ನೆಲಕ್ಕೆ ಉದುರೋ ಜೊತೆಗೆ ಅತಿಯಾದ ಶೀತದಿಂದ ಕಾಫಿ ಬೆಳೆಗೆ ಗೊಂಚಲು ಕೊಳೆ ರೋಗ ಹರಡಿದೆ. ಇದರಿಂದ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಿದ್ರು. ಮಳೆಯಿಂದ ಕೇವಲ ಕಾಫಿ ಬೆಳೆ ಮಾತ್ರವಲ್ಲದೆ ತೋಟದಲ್ಲಿ ಬೆಳೆದಿರುವ ಕಾಳು ಮೆಣಸು ಹಾಗೂ ಬೃಹತ್ ಗಾತ್ರದ ಮರಗಳು ಕೂಡ ನೆಲಕ್ಕುರುಳಿದೆ. ಇದರಿಂದ ಬೆಳೆಗಾರರು ಎಲ್ಲಾ ರೀತಿಯಲ್ಲೂ ಕೂಡ ನಷ್ಟ ಅನುಭವಿಸಿದ್ದಾರೆ. ಭತ್ತ, ರಾಗಿ, ಜೋಳ ಸೇರಿ ಇತರೆ ಬೆಳೆಗಳಾದರೆ 6 ತಿಂಗಳಿಗೊಮ್ಮೆ ಬೆಳೆಗಳ ಬದಲಾವಣೆ ಆಗುತ್ತೆ. ಆದರೆ ವಾಣಿಜ್ಯ ಬೆಳೆ ಆಗಿರುವ ಕಾಫಿ 30 ರಿಂದ 40 ವರ್ಷಗಳ ತನಕ ಆಧಾರವಾಗಿರುತ್ತೆ. ಆದ್ದರಿಂದ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ಒದಗಿಸುವ ಮೂಲಕ ಬೆಳೆಗಾರರಿಗೆ ನೆರವಾಗಬೇಕು ಅಂತ ಹೇಳಿದ್ರು. ನಮಗೆಲ್ಲ ಗೊತ್ತಿದೆ ಈ ಮಳೆಯ ಅಬ್ಬರ ಎಷ್ಟು ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಅದ್ರ ಜೊತೆಗೆ ರೈತರಿಗೂ ಸಹ ಯಾವ ರೀತಿ ಹಾನಿ ಆಗ್ತಾ ಇದೆ ಅಂತೇಳಿ ಈಗ ಸುಮಾರು 20 ದಿವಸದಿಂದ ಎಡೆಬಿಡದೆ ಬರ್ತಾ ಇರುವಂಥ ಈ ಮಳೆಯಿಂದ ನಾವು ಕಾಫಿ ಬೆಳೆಗಾರರು ತತ್ತರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ. ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ. ಈ ಸತತವಾಗಿ ಮಳೆ ಅಂದರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯೋಕ್ಕೆ ಶುರುವಾಗಿದೆ. ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದರೆ ಮಳೆ ಇಲ್ಲದಲೇ ಡ್ರೈ ಆಗಿತ್ತು. ಸಡನ್ನಾಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡೋಕ್ಕಾಗ್ದಲೇ, ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡೋಕ್ಕಾಗ್ದಲೇ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ ಮತ್ತು ಜೊತೆಗೆ ಕೊಳಿತಲಿದೆ. ಅದರ ಪರಿಸ್ಥಿತಿ ಹೇಳಿ ತೀರ್ದು ಸುಮಾರು 60% ಕಾಫಿ ನೆಲಕ್ಕೆ ಉದಿರುವಂಥ ಈ ಪ್ರಸಂಗವನ್ನು ತಾವು ನೋಡ್ಬೋದು. ಇದರಲ್ಲಿ ಸುಮಾರು ಒಂದು ಪ್ರದೇಶದಲ್ಲಿ 2 ಇಂಚು ಮಳೆ ಒಂದು ದಿವಸಕ್ಕಾದರೆ 2 ಇಂಚಿಂದ ಒಂದು ದಿವಸಕ್ಕೆ ಶುರುವಾಗಿದ್ದು ಇವತ್ತು 7-8 ಇಂಚುವರೆಗೆ ಪ್ರತಿ ದಿವಸ ರಾತ್ರಿ ಹಗಲು ಎಡೆಬಿಡದೆ ಸುರಿತಾ ಇದೆ. ನಮ್ಮ ಕಾಫಿ ಗಿಡದಲ್ಲೂ ಸಹ ಈ ಕಾಫಿ ಫಸಲು ಈ ರೀತಿ ಕೊಳಿತಾ ಇದೆ. ಈ ಫಸಲು ಕೊಳೆತು ನೆಲಕ್ಕೆ ಬೀಳ್ತಾ ಇದೆ. ಈಗ ಮಳೆ ಸಹ ಕಡಿಮೆ ಆದರೂ ಸಹ ಅದು ನಿಲ್ಲೋದಿಲ್ಲ, ಅದು ಬೀಳ್ತಲೇ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ಇದು ಕಾಫಿ ನೆಲಕ್ಕೆ ಉದುರಿರುವಂಥ ಚಿತ್ರ. ಹಾಗೆ ನಾವು ಅದ್ರ ಜೊತೆಗೆ ಉಪಬೆಳೆಯಾಗಿ ಕಾಫಿ ಜೊತೆಗೆ ಉಪಬೆಳೆಯಾಗಿ ಮೆಣಸನ್ನು ಸಹ ಬೆಳಿತೀವಿ. ಮೆಣಸಿಗೂ ಸಹ ನಾವು ಅದಕ್ಕೆ ಒಂದು ಏನು ಔಷಧಿ ಸಿಂಪಡಣೆ ಮಾಡಬೇಕು, ಔಷಧಿ ಸಿಂಪಡಣೆ ಮಾಡೋಕ್ಕೂ ಸಹ ನಮಗೆ ಕಾಲಾವಕಾಶ ಇಲ್ಲದೆ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಮೆಣಸು ಸಹ ಈ ರೀತಿ ನೆಲಕ್ಕೆ ಉದುರಿತು. ಈಗ ಹಾಗಾಗಿ ಈ ವಾಣಿಜ್ಯ ಬೆಳೆಗಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟವಾಗಿದೆ. ಇದು ರೈತರಿಗೆ ನುಂಗಲಾದಂಥ ಕಷ್ಟ ಆಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಷ್ಟ ರೈತನಿಗಲ್ಲದೆ ದೇಶದ ಒಂದು ಆದಾಯಕ್ಕೂ ಹೊಡೆತ ಬಿದ್ದಿದೆ. ಹಾಗಾಗಿ ನಾವು ಇದಕ್ಕೆ ಪರಿಹಾರವನ್ನು ಕೇಳಿದ್ದೀವಿ. ಪರಿಹಾರನ ಹಿಂದೆನೂ ಕೊಟ್ಟಿದ್ದಾರೆ. ಆದರೆ ಬೆಳೆಗಳಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನು ಪರಿಹಾರ ಕೊಡುತ್ತೆ ಅದು ಭಾರಿ ಕಡಿಮೆ ಪ್ರಮಾಣದ್ದು. ಬೇರೆ ಒಂದು ಕೃಷಿ ಬೆಳೆಗಳಿಗೆ ಕೊಡ್ತಾ ಇರುವಂಥ ಒಂದು ಪರಿಹಾರನ ನಮಗೆ ಕೊಡ್ತಾ ಇದ್ದಾರೆ. ಕೃಷಿ ಬೆಳೆ ಏನಾಗುತ್ತೆ ಅಂದರೆ ನೀವು 3 ತಿಂಗಳು 6 ತಿಂಗಳಿಗೆ ಬೇರೆ ಬೆಳೆಗಳನ್ನು ಬದಲಾವಣೆ ಮಾಡ್ಬೋದು. ಆದರೆ ವಾಣಿಜ್ಯ ಬೆಳೆಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಸತತವಾಗಿ 30-40 ವರ್ಷ ನಾವು ಅದೇ ಬೆಳೆಯನ್ನು ಬೆಳೀತಾ ಇರುವಾಗ ಈ ರೀತಿ ಒಂದು ನಮಗೆ ಬೆಳೆ ನಷ್ಟ ಆದಾಗ ಅದರದ ಪರಿಹಾರ ಏನು ಸರ್ಕಾರ ಕೊಡುತ್ತೆ ಅದು ಭಾರಿ ಕಿಂಚಿತ್ತವಾದದ್ದು. ಏನು ಈಗ ಒಂದು ನ್ಯಾಷನಲ್ ಪಾಲಿಸಿ NDRF ಸ್ಕೀಮಿಂದ ಅವರು ಹಿಂದೆ ಎಲ್ಲ ಕೊಟ್ಟಿದ್ದಾರೆ. 1 ಎಕರೆಗೆ 1 ಹೆಕ್ಟೇರ್ಗೆ 18,000 ರೂಪಾಯಿ ಕೊಡ್ತಾರೆ. ಅದು 2 ಹೆಕ್ಟೇರ್ಗೆ ಮಾತ್ರ ಲಿಮಿಟ್ ಮಾಡಿರ್ತಾರೆ. 2 ಹೆಕ್ಟೇರಿಂದ 36,000 ರೂಪಾಯಿ ಬರುತ್ತೆ. ಹಾಗೆ ಹಿಂದೆ ರಾಜ್ಯ ಸರ್ಕಾರದಿಂದಲೂ ಹೆಕ್ಟೇರ್ಗೆ 10,000 ರೂಪಾಯಿ, 2 ಹೆಕ್ಟೇರ್ಗೆ ಕೊಟ್ಟರು 20,000, ಒಟ್ಟಿಗೆ 56,000 ರೂಪಾಯಿ ಒಂದು 2 ಹೆಕ್ಟೇರ್ಗೆ ಒಬ್ಬ ರೈತನಿಗೆ ಸಿಕ್ಕಿದೆ. ಆದರೆ ಈ ಒಂದು ಪರಿಹಾರದಿಂದ ನಾವು ನಷ್ಟವಾದನ್ನ ತುಂಬಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಾವು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೀವಿ.
ಆ ಸಾಲವನ್ನು ತೀರಿಸ್ಲಿಕ್ಕೆ ಆಗ್ದಲೇ ಇವತ್ತಿನ ದಿವಸ ಏನು ಸರ್ಫಾಸಿ ಆ್ಯಕ್ಟ್ ಅಂತೇಳಿ ಕಾಫಿ ಬೆಳೆಗೆ ಒಂದು ಆ್ಯಕ್ಟನ್ನು ತಂದಿದ್ದಾರೆ. ಆ ಆ್ಯಕ್ಟಿಂದ ಕೆಲವರು ಭೂಮಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳು ಯಾವುದೇ ರೂಪದಲ್ಲಿ ಈ ಒಂದು ಕಾಫಿ ಬೆಳೆಗಾರರಿಗೆ ರೈತರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಇಲ್ಲ. ಯಾಕಂದರೆ ಅವರು ವಸೂಲಿ ಮಾಡೋದೇ ನೋಡ್ತಾರೆ ಹೊರತು ಕಾಫಿ ಬೆಳೆಗಾರನ ಸಂರಕ್ಷಣೆ ಮಾಡಬೇಕು, ಇಷ್ಟು ವರ್ಷ ಅವರು ನಮಗೆ ಒಂದು ಬಿಸ್ನೆಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಯೋಚನೆ ಮಾಡೋದೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸರ್ಕಾರನ ಮನವಿ ಮಾಡೋದು ಏನಂತ ಹೇಳಿದರೆ, ಏನು ನಮಗೆ ಈ ಕಾಫಿ ಬೆಳೆಯಿಂದ ಈ ಒಂದು ಪ್ರಕೃತಿ ವಿಕೋಪದಿಂದ ನಷ್ಟ ಆಗಿದೆ ಅದನ್ನು ಭರಿಸಲಿಕ್ಕೆ ಈಗ ಕೊಡ್ತಾ ಇರೋಂಥ ಪರಿಹಾರ ಸಾಲದು, ಅದರ ಪ್ರಮಾಣ ಹೆಚ್ಚು ಮಾಡಬೇಕು. ಹಾಗೆ ಏನು 2 ಹೆಕ್ಟೇರಿಗೆ ಕೊಡ್ತಾ ಇದ್ದಾರೆ ಅದನ್ನು 10 ಹೆಕ್ಟೇರಿಗೆ ಕೊಡಬೇಕು. ಯಾಕಂತಂದರೆ ಕಾಫಿ ಆ್ಯಕ್ಟಲ್ಲೇ ಇದೆ, ಸಣ್ಣ ಬೆಳೆಗಾರ ಅಂದರೆ 10 ಹೆಕ್ಟೇರ್ ಅಂತೇಳಿ. ಹಾಗಾಗಿ ಸಣ್ಣ ಬೆಳೆಗಾರನ ಅವರು ಕಾಪಾಡಬೇಕು. 98% ಕಾಫಿ ಉದ್ಯಮದಲ್ಲಿ ಸಣ್ಣ ಬೆಳೆಗಾರರು ಇರೋದು. ಹಾಗಾಗಿ ಸಣ್ಣ ಬೆಳೆಗಾರನ ಆದ್ಯತೆ ಮೇಲೆ ಅವರಿಗೆ ಈ ಒಂದು ಪರಿಹಾರನ ಕೊಡುವ ನಿಟ್ಟನ್ನು ಅವರು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಹೀಗಾಗಿ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.